ರಾಜ್ಯವನ್ನ ಹೆಚ್ಚು ಕಾಲ ಆಳಿದಂತಹ ಡಿ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಂತಹ ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು. ಹಲವು ಸರ್ಕಲ್ಗಳಲ್ಲಿ ಸಿಹಿ ತಿಂಡಿ ಅನ್ಸುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ, ಶಾರದಾದೇವಿ ನಗರದಲ್ಲಿರುವಂತಹ ಸಿಎಂ ಮನೆ ಮುಂದೆ ಅವ್ರ ನಾಟಿ ಕೋಳಿಯನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ಇಷ್ಟವಾದ ಕಾರಣದಿಂದಾಗಿ ಅವರಿಗೆ ಇಷ್ಟವಾದಂತಹ ಒಂದು ನಾನ್ ವೆಜ್ ಅನ್ನು ಕೂಡ ಇಲ್ಲಿ ಜನರಿಗೆ ಹಂಚುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಈಗ ನೋಡಬಹುದು ನಾವು ಶಾರದಾದೇವಿ ನಗರದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಮನೆ ಮುಂಭಾಗ ಒಂದು ಸಾರ್ವಜನಿಕರಿಗೆ ಒಂದು ನಾನ್ ವೆಜ್ ಅಂದ್ರೆ ನಾಟಿ ಕೋಳಿಯ ಬಿರಿಯಾನಿಯನ್ನು ಹಂಚುವುದರ ಮುಖಾಂತರವಾಗಿ, ನಾಟಿ ಕೋಳಿಯ ಪಲಾವನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ನಗರದಲ್ಲಿ ಅಂದ್ರೆ ದೇವರಾಜ ಅರಸು ಅವರು ಕೂಡ 7 ವರ್ಷ 239 ದಿನಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು. ನಂತರ ಸಿಎಂ ಸಿದ್ದರಾಮಯ್ಯನವರು 7 ವರ್ಷಗಳು ಮತ್ತೆ 240 ದಿನಗಳ ಕಾಲ ಆಳ್ವಿಕೆ ಮಾಡಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗೆ ಇರುವಂತಹ ಕಾರಣದಿಂದಾಗಿ ಇಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಹಲವಾರು ಸರ್ಕಲ್ಗಳಲ್ಲಿ ಒಂದು ಪಟಾಕಿಯನ್ನು ಸಿಡಿಸುವುದರ ಮುಖಾಂತರವಾಗಿ ಆಗಿರಬಹುದು, ಮತ್ತೆ ಇಲ್ಲಿ ಒಂದು ಫ್ಲೆಕ್ಸ್ ಗಳನ್ನು ಹಾಕುವುದರ ಮುಖಾಂತರವಾಗಿರಬಹುದು, ಮತ್ತೆ ಸಿಹಿ ತಿಂಡಿಗಳನ್ನು ಹಂಚುವುದರ ಮುಖಾಂತರವಾಗಿ ಆಚರಣೆ ಮಾಡ್ತಾ ಇದ್ರೆ, ಇಲ್ಲಿ ಅವರ ನಿವಾಸದ ಮುಂಭಾಗ ಒಂದು ಬಿರಿಯಾನಿಯ ನಾಟಿ ಕೋಳಿ ಒಂದು ಫಲವನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು. ಎಲ್ಲರೂ ಕೂಡ ಸಾಕಷ್ಟು ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ತಯಾರಿ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈಗ ಸಿಹಿ ಮತ್ತೆ ಬಿರಿಯಾನಿನ ಹಂಚುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಜೊತೆಗೆ ಡಿ ದೇವರಾಜ ಅರಸರವರು ಕೂಡ ಮೂಲತಃ ಮೈಸೂರು ಜಿಲ್ಲೆಯವರು, ಮತ್ತೆ ಸಿದ್ದರಾಮಯ್ಯನವರು ಕೂಡ ಮೈಸೂರು ಜಿಲ್ಲೆಯವರು ಆಗಿರುವಂತಹ ಕಾರಣದಿಂದಾಗಿ 2 ಸಂಭ್ರಮ ಇಲ್ಲಿ ಮನೆ ಮಾಡಿರುವಂತದ್ದು. ಆದ್ರಿಂದಾಗಿ ಕೂಡ ಇಲ್ಲಿ ನಾಟಿ ಕೋಳಿ ಫಲವನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮ ಮಾಡ್ತಿದ್ದಾರೆ. ಜೊತೆಗೆ ಈಗ ನಮ್ಮ ಜೊತೆಗೆ ನಾಟಿ ಕೋಳಿ ಅಂತ ಇರುವಂತಹ ಅವರ ಅಭಿಮಾನಿಗಳು ಕೂಡ ನಮ್ಮ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ತುಂಬಾ ಖುಷಿ ಆಗ್ತಾ ಇದೆ. ಮೈಸೂರಿನವರೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ದೇವರಾಜ ಅರಸು ಅವರು 2792 ದಿನ ಮಾಡಿದ್ರು. ಇವರು 93ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನೂ 2.5 ವರ್ಷ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಸಿದ್ದರಾಮಯ್ಯನವರಿಗೆ ಚಾಮುಂಡೇಶ್ವರಿ ಕೋರ್ಕೋತೀವಿ ಸರ್. ಬಹಳ ಅದ್ದೂರಿಯಾಗಿ ನಡೀತಿದೆ. ಸಿಹಿ ಹಂಚುವುದು ಮತ್ತು ನಾಟಿ ಕೋಳಿ ಫಲವನ್ನು ಕೊಡುವುದು ಬಹಳ ಅದ್ದೂರಿಯಾಗಿ ನಡೀತಿದೆ ಸರ್. ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸು ಅವರು ಏನು ಅವರು ನಡ್ಕೊಂಡ್ ಬಂದಿದ್ರು ಅದೇ ಹಾದಿಲಿ ಇವತ್ತು ನಡ್ಕೊಂಡ್ ಬರ್ತಾವ್ರೆ. ಯಾಕೆಂದ್ರೆ ವರ್ಣ ಚಾನೆಲ್ ಮಾಡಿರೋದ್ರಿಂದ ವರ್ಣನಲ್ಲಿ ಅದು ಪೂರ್ಣಗೊಳಿಸಿ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು. ಹಾಗಾಗಿ ಸರ್ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮೆಲ್ಲ ಹಿಂದುಳಿದ ವರ್ಗದ ವೇದಿಕೆಯಿಂದ ಶುಭ ಕೋರ್ತಾ ಇದ್ದೀವಿ. ಹೀಗೆ ಇಲ್ಲಿ ಮೈಸೂರು ನಗರದಲ್ಲಿ ಡಿ ದೇವರಾಜ ಅರಸು ಅವರು ಕೂಡ ಮೂಲತಃ ಮೈಸೂರು ಜಿಲ್ಲೆಯವರು, ಸಿದ್ದರಾಮಯ್ಯನವರು ಕೂಡ ಸ್ವತಃ ಮೈಸೂರು ಜಿಲ್ಲೆಯವರು ಆಗಿರುವಂತಹ ಕಾರಣದಿಂದ ಕೂಡ ಇಲ್ಲಿ ಮೈಸೂರು ನಗರದಲ್ಲಿ ಕೂಡ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು. ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಒಂದು ನಾಟಿ ಕೋಳಿ ಫಲವನ್ನು ಹಂಚುವುದರ ಮುಖಾಂತರವಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನಗರದ ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆ ಮಾಡಿರುವಂತದ್ದು. ಈಗ ಸಾಕಷ್ಟು ಜನರು ಕೂಡ ಇಲ್ಲಿ ಬಂದರು ಅವರ ಮನೆ ಮುಂದೆ ಫಲವನ್ನ ತಿಂದು ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಮುಂಜಾನೆಯಿಂದಲೂ ಕೂಡ ಸಿಎಂ ಅವರಿಗೆ ಶುಭ ಕೋರುವಂತ ನಿಟ್ಟಿನಲ್ಲಿ ಅವರ ಮನೆ ಮುಂದೆ ಬಂದಂತಹ ಒಂದು ಭಕ್ತಾದಿ ಅವರ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಫಲವನ್ನ ತಿಂದು ಸಂಭ್ರಮ ಮಾಡಿರುವಂತದ್ದು. ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರುವಂತದ್ದು. ಸರ್, ಈಗ ಸಿದ್ದರಾಮಯ್ಯನವರು ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂತದ್ದು. ಹೇಗೆ ಅನ್ಸುತ್ತೆ ಸರ್, ಹೇಗಿದೆ ಸಂಭ್ರಮಾಚರಣೆ ಅಂತೇಳಿ? ಸರ್, ಮೊದಲಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಡಿ ದೇವರಾಜ ಅರಸು ಅವರ ನಂತರ ಸುದೀರ್ಘ ಆಳ್ವಿಕೆ ಮಾಡಿದಂಥ ಹೆಸರಿಗೆ ಭಾಜನಕ್ಕೆ ಇವತ್ತು ಕೀರ್ತಿಗೆ ಭಾಜನ ಆಗ್ತಾ ಇದ್ದಾರೆ. ಇದರ ವಿಶೇಷವಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಅತ್ಯಂತ ಪ್ರಿಯವಾದ ಖಾದ್ಯ ನಾಟಿ ಕೋಳಿ ಫಲವನ್ನ ಅಭಿಮಾನಿಗಳಿಗೆ ಅಂತ ಇರೋದು ತುಂಬಾ ಖುಷಿ ಅಂತ ವಿಚಾರ. ನೋಡಿ, ಈಗಾಗಲೇ ನಾನು ಕೂಡ ಸವಿತಾ ಇದ್ದೀನಿ. ತುಂಬಾ ಸಂತೋಷ ಆಗುತ್ತೆ ಸರ್. ಚೆನ್ನಾಗಿದೆ ಸರ್. ನಾಟಿ ಕೋಳಿ ಪಲಾವ್ ಮಾಡಿಸಿದ್ದಾರೆ, ಅವ್ರಿಗೆ ತುಂಬಾ ಇಷ್ಟವಾದದ್ದು ಅಂತ. ಇದೇ ರೀತಿ ಅವರು ಇನ್ನೂ 5 ವರ್ಷ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ಬೇಕು ಅಂತ ಆಸೆ. ಇಷ್ಟು ಕೂಡ ಅವರ ಅಭಿಮಾನಿಗಳ ಮಾತಾಗಿರುವಂತದ್ದು. ಏನು ಸಿಎಂ ಸಿದ್ದರಾಮಯ್ಯನವರು ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗೆ ಸೇರುತ್ತೆ. ಅದಲ್ಲದೆ ಮೈಸೂರು ಜಿಲ್ಲೆಯವರಾದಂತಹ ಡಿ ದೇವರಾಜ ಅರಸು ಅವರು ಕೂಡ ಮೈಸೂರು ಜಿಲ್ಲೆಯವರು. ಹಿಂಗಾಗಿ ಕೂಡ 2 ಭಾಗದಲ್ಲೂ ಕೂಡ 2 ಮುಖ್ಯಮಂತ್ರಿಗಳು ಅತಿ ಹೆಚ್ಚು ವರ್ಷಗಳ ಕಾಲ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಹೆಗ್ಗಳಿಕೆ ಮೈಸೂರು ಜಿಲ್ಲೆಗೆ ಸೇರುತ್ತೆ. ಹಂಗಾಗಿ ಕೂಡ ಮೈಸೂರು ಜಿಲ್ಲೆಯಲ್ಲಿ ಕೂಡ ಸಂಭ್ರಮಾಚರಣೆ ಮನೆ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.